ಓ ಮೈ ಗಾಡ್, ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ಥರ ಆಫ್ ರೋಡ್ ತೊಗೊಂಬಂದಿರೋದು ನಾನು R15ನ. ಫ್ಯಾನ್ ಅಲ್ಲಿಂದ ಆನ್ ಆಗಿದ್ದು ಆಫೇ ಆಗಿಲ್ಲ, ಸ್ವೈನ ಹೊಯ್ಕಂತ ಇದೆ. ಫ್ಯಾನ್ ಹೆಂಗೆ ಕಾಣ್ತಿದೆ ನೋಡ್ರಿ, ಈಗ ಚಂದ್ರನೇ ಬಂದ್ಬಿಟ್ಟವನೆ. ಸೀರಿಯಸ್ಲಿ R15ಅಲ್ಲಿ ಆಫ್ ರೋಡ್ ಆಗಲ್ಲ ಆಗ್ರುವೆ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದ್ಬಿಟ್ಟು ಶಿವಮೊಗ್ಗದಲ್ಲಿದ್ದೀನಿ. ಅಂದರೆ ಇವತ್ತು ಡೇಟ್ ಬಂದು May 4. ನಾನು May 1ಗೆ ಬೆಂಗಳೂರಿಂದ ಶಿವಮೊಗ್ಗ ಬಂದಿದ್ದೆ. ಸೊ ಇವತ್ತು ಈಗ ಟೈಮ್ ಬಂದ್ಬಿಟ್ಟು ಒಂದು 3 ಗಂಟೆ ಆಯಿತು. ಒಂದು ಚಿಕ್ಕ ರೈಡ್ ಥರ ಹೋಗೋಣ ಅಂತ ಅಂದರು. ಈಗ ಫಸ್ಟು ಹೋಗಿ ನಮ್ಮ ಗಣೇಶನ ಪಿಕ್ ಮಾಡ್ಕೋಬೇಕು. ಉಷಾ ನರ್ಸಿಂಗ್ ಹೋಮ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಪ್ರಸಾದ್ ಅಂತ, ಆಮೇಲೆ ಇನ್ನೊಬ್ರು ಆದಿತ್ಯ ಅಂತ ಬರ್ತಾರೆ. ಸೊ 4 ಜನ 3 ಬೈಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿಂದ ಸವಳಂಗದ ಹತ್ರ ಒಂದು ವಿಂಡ್ಮಿಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ಹೋಗಿದ್ದು ಅಂತಂದರೆ 2020ರಲ್ಲಿ. ಅದಾದಮೇಲೆ ಹೋಗೇ ಇಲ್ಲ ಅಲ್ಲಿಗೆ. ನನ್ನ ಪಲ್ಸರ್ ಇತ್ತಲ್ಲ, ಆವಾಗ ನಾನು ಆ ಜಾಗಕ್ಕೆ ಹೋಗಿದ್ದು. ಆಮೇಲೆ ಆ ಜಾಗಕ್ಕೆ ಹೋಗೇ ಇಲ್ಲ. 2 ಸಲ ನಾನು ಪಲ್ಸರಲ್ಲಿ ಹೋಗಿದ್ದೀನಿ, ಬಟ್ R15 ಇದೆ ಫಸ್ಟ್ ಟೈಮು. ಇದರಲ್ಲಿ ಹೆಂಗೋ ಓಕೆ ಆಯಿತು. ಅವಾಗ ಹೋಗ್ಬೇಕಾದ್ರೆ ಗಾಡಿನ ಹೆಂಗೋ ತೊಗೊಂಡೋಗ್ಬಿಟ್ಟೆ ಮೇಲೆ. ಬಟ್ ಈ ಗಾಡಿನ ಹೆಂಗೆ ಅಂತ ಗೊತ್ತಿಲ್ಲ, ನೋಡೋಣ. ಇವತ್ತೊಂದು ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಮಾತ್ರ ಸಕ್ಕತ್ತಾಗಿರುತ್ತೆ ಆ ಪ್ಲೇಸು. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊತೀನಿ, 30-35 ಕಿಲೋಮೀಟ್ರು. ಇಲ್ಲಿ ಶಿವಮೊಗ್ಗದಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಮೆಜಾರಿಟಿ ಎಲ್ಲರೂ ಸವಳಂಗ ಕೇಳಿರ್ತಾರೆ, ಅಲ್ಲೇ ನಿಯರ್ ಬರುತ್ತದು ವಿಂಡ್ಮಿಲ್. ನಾನು ಗಾಡಿ ವಾಶೇ ಮಾಡಿಸಿರಲಿಲ್ಲ ಒಂದು 2 ತಿಂಗಳಿಂದ. ಮಾಡ್ಸೋಣ ಅಂದರೆ ಮಳೆ ಬರೋದು ಮತ್ತು ಗಾಡಿ ಫುಲ್ಲು ಕೆಸರಾಗ್ಬಿಡೋದು. ಅದಕ್ಕೆ ಸರಿ ಅಂತೇಳಿ ಸರ್ವಿಸು ಶಿವಮೊಗ್ಗ ಬಂದಾಗ ಮಾಡಿಸ್ತೀವಲ್ಲ, ಅವಾಗೆ ಮಾಡಿಬಿಡ್ತಾರೆ ಅಂತ ಸುಮ್ಮನೆ ಅದೇ. ಚೆನ್ನಾಗಿ ತೊಳೆದು ಕೊಟ್ಬಿಟ್ಟವ್ರು ಗಾಡಿನ. ಇವತ್ತೇನಾರ ಬರ್ಬೇಕಾದ್ರೆ ಮಳೆ ಬಂತು ಅಂದರೆ ಮತ್ತೆ ಫುಲ್ಲು ಚಿತ್ರಾನ್ನ ಆಗೋಗುತ್ತೆ ಗಾಡಿ. ನಮ್ಮ ಗಣೇಶ ಬಂದು ಕಾರಲ್ಲಿ ಬರ್ತಾ ಇದ್ದಾನೆ. ಯಾಕೋ ಹೆಲ್ಮೆಟ್ ಇಲ್ಲಂತೆ, ಮತ್ತು ಬಿಸಿಲು ಹೆವಿ ಇದೆ ಅಂತ ಅಂತದಾನೆ. ಬಟ್ ಅಂದರೂ ನಮ್ಮ ಗಣೇಶ ಬೈಕಿಂದ ರಿಟೈರ್ಮೆಂಟ್ ತೊಗೊಂಬಿಟ್ಟ. ಎಲ್ಲ ಕಾರಿಗೆ ಹೋಗ್ಬಿಟ್ರಪ್ಪ ಹುಡುಗರು. ಅವಾಗ ನಾವು ಬೈಕಲ್ಲಿ ಟ್ರಿಪ್ ಹೋಗ್ಬೇಕಾರೆ ಇವನು, ನಾನು ಮತ್ತು ಆದಿತ್ಯ, ಅವಾಗವಾಗ ಪ್ರಸಾದ್ ಬರೋನು, ಮೆಜಾರಿಟಿ ಬೈಕ್ ಟ್ರಿಪ್ ಹೋಗ್ತಾಯಿದ್ವಿ. ಸುಮ್ಮನೆ ಬೈಕ್ ತೆಗೆಯೋದು ಹೋಗ್ಬಿಡೋದು. ಈ ಕ್ಯಾಮ್ರಾ ಬೇರೆ ಭಾಳ ದಿವಸ ಯೂಸ್ ಮಾಡದೇ ಇರೋದಕ್ಕೆ ಅವಾಗ ಆಫ್ ಆಗ್ತಾಯಿದೆ. ಮೇ ಬಿ ಒಂದು ಸಲ ರೀಸ್ಟಾರ್ಟು ಅಥವಾ ರೀಸೆಟ್ಟೋ ಕೊಟ್ಟು ಯೂಸ್ ಮಾಡಬೇಕು ಅನಿಸುತ್ತೆ. ನೆಕ್ಸ್ಟ್ ಟೈಮ್ ನೋಡಬೇಕು. ನಾನು ಎಲ್ಲಿ ಭಾಳ ದಿವಸ ಆಯ್ತು ವೀಡಿಯೋನೇ ಮಾಡಿಲ್ಲ. ಓಕೆ, ಅಂತೂ ಆದಿತ್ಯನೂ ಸಿಕ್ಕರು ಮತ್ತು ಪ್ರಸಾದು ಸಿಗ್ದ. ಗಣೇಶ ಮುಂದೆ ಕಾರ್ ತೊಗೊಂಡು ಸುಯ್ಯನ ಹೋಗ್ಬಿಟ್ಟ. ಸೊ ಇಲ್ಲಿ ಹಂಟರಲ್ಲಿ ಹೋಗ್ತಿದ್ದಾರಲ್ಲ ಇವರೇ ಆದಿತ್ಯ ಅಂತ. ಅಲ್ಲಿ ಮುಂದೆ ಪಲ್ಸರಲ್ಲಿ ಹೋಗ್ತಾ ಇದ್ದಾನಲ್ಲ ವೈಟ್ ಟಿ ಶರ್ಟು, ಅವ್ನು ಪ್ರಸಾದು. ಈಗ ಟೈಮ್ ಬಂದು 3:22. ನನಗನ್ಸಿದ್ದೊಂದು 1 ಅವರು ಆಗಲ್ಲ, ಒಂದು 3/4 ಗಂಟೆ, ಒಂದು 4:15 ಅಷ್ಟೊತ್ತಿಗೆಲ್ಲ ಅಲ್ಲಿ ಹೋಗಿರ್ತೀವಿ ಅನಿಸುತ್ತೆ. ನೆಕ್ಸ್ಟ್ ಅಲ್ಲಿಂದ ಹಂಗೆ ಮೇಲೆ ಹೋಗಿ ನೋಡಿಕೊಂಡು ಕೆಳಗೆ ಬರೋದು. ಭಾಳ ದಿವಸಗಳ ನಂತರ ಪಲ್ಸರ್ 150. ನಾನು ಪ್ರಸಾದನ ಗಾಡಿನ ಓಡಿಸ್ತಾ ಇದ್ದೀನಿ. ನನ್ನ ಗಾಡಿ ಪ್ರಸಾದ ಓಡಿಸ್ತಾ ಇದ್ದಾನೆ. ನಮ್ಮ ಗಾಡಿ ಫುಲ್ಲು ಸರ್ವಿಸ್ ಎಲ್ಲ ಮಾಡಿಸಿ ಪಳ 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 ಅಂತ ಇದೆ. ಅವ್ನು ಪಾಪ ಓಡಿಸೇ ಇಲ್ಲ. ನನ್ನ ಗಾಡಿ ತಗೊಂಡಾಗಿಂದ ಅವ್ನು ಓಡಿಸೇ ಇಲ್ಲ ನನ್ನ ಗಾಡಿ. ನಾವು ಬಂದಾಗೆಲ್ಲ ಸಿಗ್ತಾನೆ ಇರಲಿಲ್ಲ, ಹಂಗೆ ಹೋಗ್ಬಿಡ್ತಿದ್ದೆ. ಮತ್ತು ನಾನು ಅವ್ನ ಗಾಡಿ ಅವಾಗೆಲ್ಲ ಡೈಲಿ ಕಂಪ್ನಿಗೆ ಹೋದಾಗೆಲ್ಲ ಓಡಿಸ್ತಿದ್ವಿ. ಆ್ಯಕ್ಚುಲಿ ನಾನು, ಪ್ರಸಾದು, ಗಣೇಶು, ಆದಿತ್ಯ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದವ್ರೆ. ಆಮೇಲೆ ಎಲ್ಲ ಒಂದೊಂದು ಕಡೆ ಇದಾಗ್ಬಿಟ್ವಿ. ಬಟ್ ಆದರೆ ಅವಾಗ ಭಾಳ ಚೆನ್ನಾಗಿತ್ತು. ಟ್ರಿಪ್ಪು ಅದು ಇದು ಅಂತ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತಿದ್ವಿ. ಗಾಡಿ ಒಳ್ಳೆ ಸ್ಮೂತಾಗಿ ಇಟ್ಟವನೆ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ. ವಾವ್, ಈ ಥರ ಲೈನಪ್ ಆಗಿ ಎಷ್ಟು ದಿವಸ ಆಯಿತು. ನಾನು ಕೋಸ್ಟಲ್ ರೈಡ್ ಹೋದ್ಮೇಲೆ ಬೆಂಗಳೂರು ಹತ್ರ ಒಂದು ಪ್ಲೇಸ್ ಇತ್ತು, ಬೋಳುಮಲೆ ಫೋರ್ಟ್ ಅಂತ. ಆ ಪ್ಲೇಸಿಗೆ ಹೋಗ್ಬೇಕು ಅಂದ್ಕೊಂಡು ಹೋಗಲೇ ಇಲ್ಲ. ನೋಡ್ರಪ್ಪ, ಹಂಟರ್ ಇಟ್ಟರ್ದು ಅದೊಂದು ಅಡ್ವಾಂಟೇಜು. ಶ್ರೀಯನಾಗಿ ಹೋಗ್ಬಿಟ್ರು, ನಂದು ಪರವಾಗಿಲ್ಲ, ಅವನಿಗೆ ಬಾಯಿಗೆ ಬಂದಿರುತ್ತೆ. ಹುಷಾರ ಬರಪ್ಪ ಪ್ರಸಾದು. ಆ ಬೋಳುಮಲೆ ಫೋರ್ಟಿಗೆ ಹೋಗಬೇಕು ಅಂತ ನಾನಂತರೂ ಭಾಳ ಅನ್ಕೊಂತಿದ್ದೆ. ಒಂದು ದಿವಸ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ, ಇನ್ನೊಂದು ದಿವಸ ಬೇರೆಯವ್ರು ಬರೋಕ್ಕಾಗ್ತಿರ್ಲಿಲ್ಲ.
ಅಂತೂ ಅದಕ್ಕೆ ಹೋಗಲೇ ಇಲ್ಲ. ಸೊ ಭಾಳ ದಿವಸದ ನಂತರ ಈ ಥರ ಒಂದು ಲೈನಪ್ ಥರ ಹೋಗ್ತಾ ಇರೋದು. ಹೌದಾ? ಈಗ ಜಸ್ಟ್ ಇಲ್ಲಿ ಕೆಳಗೆ ರೀಚ್ ಆದ್ವಿ. ಸ್ಟಾರ್ಟ್ ಆಯ್ತು ಆಫ್ ರೋಡ್. ಆಹಾ, ಅಂಟರಲ್ಲಿ ಬಾರಿಸ್ಕೊಂಡು ಹೋಗ್ತಾರವಪ್ಪ. ಈ ಕ್ಯಾಮ್ರಾನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿಲ್ಲ ಅಂದರೆ ಅವಾಗ ಆಫ್ ಆಗುತ್ತೆ. ನಾನು ಈ ಥರ ಎತ್ತಾಕತ್ತೆ ಅಂತಾನೆ, ಅಂದರೆ ಚಿಕ್ಕ ಚಿಕ್ಕ ರೋಡಲ್ಲೂ ಎತ್ತಾಕತ್ತೆ ಅಂತ ಹಿಂದ್ಗಡೆ ಎಲ್ಲ ಇದನ್ನು ಕಮ್ಮಿ ಹಿಡಿಸ್ಬಿಡ್ತಿದ್ದೆ, ಏರ್ ಪ್ರೆಷರ್ನ. ಅದೇನಾಗೋದು, ಪಂಚರ್ಗಳು ಜಾಸ್ತಿ ಆಗ್ಬಿಡ್ತು. ರೀಸೆಂಟಾಗಿ ಈಗ ಹಿಂದ್ಗಡೆ ಟೈರಿಗೆ ಒಂದೇ ಸಲ 4 ಪಂಚರ್ ಹಾಕ್ಸಿದ್ದೀನಿ. ಯಪ್ಪ, ಸೀರಿಯಸ್ಲಿ R15 ಆಫ್ ರೋಡ್ ಆಗಲ್ಲ ಆಗ್ರುವೆ. ವಾವ್, ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಜೋ ರೇಡಿಯೇಟ್ರ್ ಫ್ಯಾನ್ ಒಯ್ಕೊತಾ ಇದೆ ಸ್ವೈ ಅನ್ನಂಗೆ. ಓ ವೀಲ್ ಸ್ಪಿನ್ ಆಗತ್ತ ಅಂತ ನೋಡಿದೆ. ಜಾಸ್ತಿ ಸ್ಪಿನ್ ಆಗ್ಬಿಡ್ತು ಅಂದರೆ ಆಫ್ ಆಗ್ಬಿಡುತ್ತೆ. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಬಂದ್ಬಿಟ್ಟು ಹಂಗೆ ಆಫ್ ಆಗ್ಬಿಡುತ್ತೆ ಗಾಡಿ. ಇದು ನನಗೆ ಇದರಲ್ಲಿ ಇಲ್ಲಿ ಪಾಂಡಿಚೇರಿ ಬೀಚಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಗಾಡಿನ ಫುಲ್ಲು ತಿರುಗಿಸ್ಬಿಟ್ಟು ಒಳಗೆ ಹಾಕ್ಬಿಟ್ಟಿದೆ, ಅಂದರೆ ಹಿಂದ್ಗಡೆ ವೀಲ್ ಫುಲ್ ಒಳಗೆ ಹೋಗಿತ್ತು. ಆಮೇಲೆ ಎತ್ತಾನ ಅಂತ ನೋಡ್ತಾ ಇದ್ದೀನಿ, ಗಾಡಿ ಬರ್ತಾನೆ ಅಲ್ಲ. ಆಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬಂದು ಆಫ್ ಆಗ್ತಿತ್ತು. ಆಮೇಲೆ ಸರಿ ಅಂತೇಳಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿ ಎತ್ತಿದ್ಮೇಲೆ ಆಮೇಲೆ ಬಂತು ಗಾಡಿ. ಓ ಮೈ ಗಾಡ್, ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ಥರ ಆಫ್ ರೋಡ್ ತೊಗೊಂಬಂದಿರೋದು ನಾನು R15ನ. ನೋಡ್ರಿ, ರೇಡಿಯೇಟರ್ ಫ್ಯಾನ್ ಅಂತೂ ಸುಮ್ಮನೆ ಸ್ವೈನಂಗೆ ಆನ್ ಆಗ್ತಾ ಇದೆ. ತಡೀರಿ, ಇಲ್ಲಿ ಹೋಗೋಣ. ಅಪ್ಪ, ಹೆಂಗಿದೆ ನೋಡ್ರಿ ವ್ಯೂ, ಸೈಕಾಗಿದೆ. ನಾವು ಹಿಂಗೆ ಬಂದಿದ್ದು, ಹಿಂಗೆ ಅಲ್ಲಿಂದ ಬಾ ರೋಡಲ್ಲಿ ಕಲ್ಲಲ್ಲಿ ರೋಡೋ ಗೊತ್ತಿಲ್ಲ, ಹೆವಿ ಕಲ್ಲಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಈ ಥರ ಆಫ್ ರೋಡ್ ಒಂದು ಟ್ರಯಲ್ಸ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಇಲ್ಲಿಗೆಲ್ಲ ಬಂದ್ಬಿಟ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಫ್ ರೋಡಲ್ಲಿ. ಈ ಯಾವುದಾದ್ರೂ ಈ ಹೊಸ್ದಾಗಿ ಬಂತಲ್ಲ ಹಿಮಾಲಯನ್ 452, ಇಲ್ಲ ಹೊಸ್ದಾಗಿ ಬಂತಲ್ಲ ಇದು ಅದು ಎಕ್ಸ್ಪಲ್ಸ್ 210 ತಂದುಬಿಟ್ರೆ ಸರಿ ಆಟ ಆಡ್ಬೋದು ಇಲ್ಲಿ. ಓ ಒಂದು ಕಾರ್ ಹೆಂಗೆ ಬರ್ತಾ ಇದೆಯಪ್ಪ. ಓ ಇದು ಎಷ್ಟು ದೂರ ಇದೆ ಅಂತ ಮರ್ತೇ ಹೋಗ್ಬಿಟ್ಟಿದೆ ನನಗೆ. 2027 ಬಂದಿದ್ದು. ನೋಡ್ರಿ, ನಮ್ಮೊಂದು ಫೋಟೋ ವೀಡಿಯೋ ತೆಗಿತಾ ಇದ್ದಾನೆ, ಹೆಂಗೆ ಅನ್ಪೋಸ್ಕೊಂಡು ಬರ್ತಾವನೆ ಅಂತ. ಫ್ಯಾನ್ ಅಲ್ಲಿಂದ ಆನ್ ಆಗಿದ್ದು ಆಫೇ ಆಗಿಲ್ಲ, ಸ್ವೈನ ಒಯ್ಕಂತ ಇದೆ. ಲೆಫ್ಟ್ ಸೈಡ್ ವ್ಯೂ ನೋಡ್ರಿ, ಹಂಗೆ ಫ್ರಂಟಲ್ಲಿ ವ್ಯೂ ನೋಡ್ರಿ. ವಾವ್, ಸಾಕಾಗಿದೆ ಮಾತ್ರ. ಅಂತೂ ಮೇಲೆ ಬಂದ್ವಿ, ಮತ್ತೆ ಸ್ವೈನಾಗ ಆನ್ ಆಯ್ತು ರೇಡಿಯೇಟ್ರ್ ಫ್ಯಾನು. ಇದು ಟಚ್ ಆಗಿಲ್ಲ. ವ್ಯೂ ನೋಡ್ರಿ ಹೆಂಗಿದೆ, ಸೈಕಾಗಿದೆ. ಅವ್ರು ಯಾರೋ ಕೆಲಸ ಮಾಡೋರು ಅನ್ಸುತ್ತೆ, ಕೂತ್ಬಿಟ್ಟಿದ್ದಾರೆ. ಇಲ್ಲಿ ವ್ಯೂ ನೋಡ್ರಿ ಹೆಂಗಿದೆ, ನಮ್ಮ ಗಣೇಶ ಬಂದ. ಅಯ್ಯಪ್ಪ, ಅಂತೂ ಒಂದು ಒಳ್ಳೆ ಸನ್ಸೆಟ್ನ ಮುಗಿಸ್ಕೊಂಡು ರಿಟರ್ನ್ ಕೆಳಗೆ ಹೋಗ್ತಾ ಇದ್ದೀವಿ. ಈಗ ಇಳಿಯೋದೇ ಹಬ್ಬ. ಮಾತ್ರ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಒಳ್ಳೆ ಒಂದು ಡೇ. ವ್ಯೂ ಮಾತ್ರ ಅಲ್ಟಿ. ಕ್ಯಾಮ್ರಾದಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ವ್ಯೂ ಮಾತ್ರ ಅಲ್ಲ. ಫ್ಯಾನ್ ಹೆಂಗೆ ಕಾಣ್ತಿದೆ ನೋಡ್ರಿ. ಈಗ ಚಂದ್ರನೇ ಬಂದ್ಬಿಟ್ಟವನೆ, ಸೂರ್ಯ ಹೋಗಿ. ಇಳಿಸೋದು ಓಕೆ ಅನ್ಸುತ್ತೆ, ಹತ್ತಿಸ್ಬೇಕಾದ್ರೆ ಸ್ವಲ್ಪ ರೋದನೆ ಆಯಿತು. ಬಟ್ ಅಂದರೂ ಬಂದಿದ್ದಕ್ಕೂ ಒಳ್ಳೆ ಬರ್ತಿತ್ತು, ಭಾಳ ಚೆನ್ನಾಗಿ.
ನಾನು ಆ್ಯಕ್ಚುಲಿ ಇದೇ ವಿಡಿಯೋದಲ್ಲೇ ಹಂಟರಿಂದ ರಿವ್ಯೂ ಮಾಡಿರ್ತೀನಿ, ಅಂದರೆ ಈ ಟೈಮಲ್ಲೇ ಹಂಟರಿಂದ ರಿವ್ಯೂ ಮಾಡಿರ್ತೀನಿ. ಸೊ ಈ ವಿಡಿಯೋ ಆದಮೇಲೆ ಅದ್ರ ರಿವ್ಯೂ ಬರುತ್ತೆ. ಫ್ಯಾನ್ ಹತ್ರ ನಿಂತ್ಕೊಂಡಾಗ ಮಾತ್ರ ಏನು ಸೌಂಡ್ ಬರೋದು ಗೊತ್ತಾ. ಇಲ್ಲೂ ಒಂದು ಕಡೆ ಹಾಕಿದ್ರಪ್ಪ ಫೋಟೋಗೆ ಅಂತ. ಅಯ್ಯೋ ವಾವ್, ನಾನು ದೇವಸ್ಥಾನ ಒಂದು ಹೇಳಿದೆ ನೋಡ್ರಿ, ಆ ದೇವಸ್ಥಾನ ಅದೇ. ಯಾರೋ ಒಯ್ಕೊಂತಾರಲ್ಲ, ಓ ಇವರೇನಾ? ಓ ಇದೇ ಬ್ಲೇಡಾ? ಬ್ಲೇಡ್ ಮೇಲೆ ನಿಂತ್ಕೊಂಡು ಕುಣಿತಾ ಇದ್ದಾರೆ. ವಾವ್, ಸಾಕದಾಗಿದೆ ವ್ಯೂ. ಅಯ್ಯ ಬ್ಲೇಡು. ಫೋಟೋಶೂಟೆಲ್ಲ ನಡೆಸ್ತಾ ಇದ್ದಾರೆ. ಸೊ ಅದೇ ನಾನು ಹೇಳಿದ ದೇವಸ್ಥಾನ, ಆ 2 ದೇವಸ್ಥಾನ. ಅಲ್ಲಿ ಜಾತ್ರೆ ಎಲ್ಲ ಮಾಡ್ತಾರೆ. ಸೌಂಡ್ ಕೇಳಿಸ್ತಾ ಇದೆ. ಹಾಡೆಲ್ಲ ಹಾಕಿದ್ದಾರೆ. ಆಹಾ ಎಂಥ ಪ್ಲೇಸ್. ವಾವ್, ವ್ಯೂ ಮಾತ್ರ ಸೈಕಾಗಿದೆ. ಸಕ್ಕತ್ತಿದೆ ಅಲ್ಲ ವ್ಯೂ. ನಮ್ಮ ಸೀನಿಯರ್ ವೀಡಿಯೋ ಮಾಡ್ತವ್ರೆ, ನಾನು ಯಾವಾಗಲಿಂದ ಡಿಸ್ಟರ್ಬ್ ಹೊಡಿತಾನೆ ಇದ್ದೀನಿ. ಇವ್ರು ಯಾರಪ್ಪ ಇವರು, ಬರ್ರಪ್ಪ ಈ ಕಡೆ. ಬಟ್ ಅದೇ ಹಚ್ಚೋದಕ್ಕಿಂತ ಇಳಿಸೋದು ಭಾಳ ಈಸಿ. ಬಟ್ ಆದರೆ ಏನಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲ ಅಂದರೆ ಸುಮ್ಮನೆ ಎಳ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಈ ಥರ ಕಲ್ಲಿತ್ತು ಅಂದರೆ ಚೂಪಾಗಿರೋ ಕಲ್ ಮೇಲೆ ಹಿಂಗೆ ಇಳಿಸ್ಬಿಟ್ರೆ ಕೆಳಗೆ ಫೇರಿಂಗು ಡಮ್ಮರ್. ನನಗೆ ಆ್ಯಕ್ಚುಲಿ ಆಫ್ ರೋಡ್ ವೆಹಿಕಲ್ ಅಂದ್ರೂ ಭಾಳ ಇಷ್ಟ. ಬಟ್ ಆದರೆ ನನ್ನ ಮೇಯ್ನ್ ಇಂಟ್ರೆಸ್ಟ್ ಬಂದು ರೇಸಿಂಗು. ಸೊ ನಾನು ರೇಸಿಂಗ್ ಅಂತ ಬಂದಾಗ ಇದನ್ನು ರೇಸಲ್ಲಿ ಯೂಸ್ ಮಾಡ್ಕೊತೀನಿ. ಈಗ ನೋಡ್ರಿ, ಇಲ್ಲಿ ಆಫ್ ರೋಡಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೊಡಿಬೇಕು. ಲಾಂಗಲ್ಲೂ ಅಷ್ಟೇ, ಅದು 2ರಲ್ಲಿ ಸ್ಯಾಕ್ರಿಫೈಸ್ ಆಗ್ಬಿಟ್ರೆ ನಿಮಗೆ ರೇಸಿಂಗಲ್ಲೆಲ್ಲ ಸೂಪರಾಗಿರುತ್ತೆ ಈ ಗಾಡಿ. ಬಟ್ ಆಫ್ ರೋಡ್ ವೆಹಿಕಲ್ ಅಂತ ತೊಗೊಂಡ್ಬಿಟ್ರೆ ನಾನು ಲಾಂಗಿಗೆ ಮತ್ತು ಆಫ್ ರೋಡಿಗೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ ರೇಸಿಂಗಲ್ಲಿ ಇರೋಲ್ಲ. ಅದೇ ಒಬ್ಬೊಬ್ಬರು ಒಂದೊಂದು ಇಂಟ್ರೆಸ್ಟು. ಕೆಲವೊಬ್ಬರಿಗೆ ಅಡ್ವೆಂಚರೆಲ್ಲ ಫುಲ್ ಇಂಟ್ರೆಸ್ಟು, ನನಗೆ ರೇಸಿಂಗಲ್ಲಿ ಇಂಟ್ರೆಸ್ಟು. ಸೊ ಅದಕ್ಕೆ ನಾನು ಈ ಗಾಡಿ ತೊಗೊಂಡಿದ್ದು. ಓಕೆ, ಇನ್ನೇನು ಹತ್ತಿರ ಬಂತು ಕೆಳಗೆ. ಗಾಡಿ ಇಳಿಸ್ಬಿಟ್ಟು ಶಿವಮೊಗ್ಗಕ್ಕೆ ಹೋಗೋದಷ್ಟೆ. ಇವತ್ತಿನ ದಿವಸ ಭಾಳ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ನಾನು ಲೇಟಾಗಿ ಹಾಕೋ ವೀಡಿಯೋಸ್ನ ನೋಡ್ತಾ ಇರ್ರಿ ಅಂತ ಹೇಳ್ತಾ, ಸೇಫ್ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಬೇಡಿ. ಓಕೆ ಬಾಯ್.